ಶರಣಾರ್ಥಿಗಳು, ಇವತ್ತಿನ ದಿವಸ ಎಲ್ಲ ಮಾಧ್ಯಮದ ಬಂಧುಗಳು ಒಂದು ಪ್ರತಿಭಟನೆ ಇಳಿದಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ಸರ್ಕಾರಕ್ಕೆ ಮನವಿ ಕೊಡೋ ಸಲುವಾಗಿ ಇವತ್ತು ತಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಪ್ರತಿಭಟನೆ ಉದ್ದೇಶ ಏನಂತಂದರೆ, ಕಳೆದ 3-4 ದಿನಗಳ ಹಿಂದೆ ಒಬ್ಬ ಅಕ್ಕಿ ಕದಿಮ ಅಂತಂದರೆ ಸರ್ಕಾರದಿಂದ ಜನಸಾಮಾನ್ಯರಿಗೆ ಉಚಿತವಾಗಿ ಕೊಡ್ತಕ್ಕಂಥ ಅಕ್ಕಿಯನ್ನು ಅವರು ಸಂಗ್ರಹ ಮಾಡಿ ಕಾಳಸಂತೆಯಲ್ಲಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರತಿ ಹಳ್ಳಿಗೆ ತಿರುಗಾಟ ಮಾಡಿ ಅಕ್ಕಿ ಸಂಗ್ರಹ ಮಾಡ್ತಿರ್ತಕ್ಕಂಥ ವ್ಯಕ್ತಿಗಳ ಒಂದು ಜಾಲವನ್ನು ಹೊರಗೆ ಹಾಕಿರ್ತಕ್ಕಂಥ ಮಾಧ್ಯಮದ ಮಿತ್ರರಾಗಿರ್ತಕ್ಕಂಥ ಪರಶುರಾಮ ಶಿವಶರಣವರು, ಹೊಸ ದಿಗಂತದ ಜಿಲ್ಲಾ ವರದಿಗಾರರು, ಅವರು ತಮ್ಮ ಒಂದು ಕರ್ತವ್ಯವನ್ನು ಮಾಡಿದ್ದಾರೆ. ಎಲ್ಲಿ ಕಾಳಸಂತೆಯಲ್ಲಿ ಅಕ್ಕಿಯನ್ನು ಮಾರಾಟ ಮಾಡ್ತಕ್ಕಂಥ ವ್ಯಕ್ತಿಯನ್ನು ಇವತ್ತು ಹಿಡಿದು ಬಯಲಿಗೆ ಇವತ್ತು ಸಮಾಜಕ್ಕೆ ಅವನ ಕಳ್ಳತನವನ್ನು ತೋರಿಸಿಕೊಟ್ಟಿದ್ದಾರೆ. ಅದನ್ನು ಆ ವ್ಯಕ್ತಿ ಆ ಪತ್ರಕರ್ತರ ಮನೆಗೆ ಹೋಗಿ, ನೀನು ಈ ರೀತಿಯಾಗಿ ಪತ್ರಿಕೆ ಒಳಗೆ ಹಾಕಿದಿ, ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಿನ್ನ ಕಲಾಸ ಮಾಡ್ತೀನಿ ತಿಳ್ಕೊಂಡು ಹೇಳಿ ಅವ್ರಿಗೆ ಜೀವದ ಬೆದರಿಕೆಯನ್ನು ಮನೆಗೆ ಹೋಗಿ ಹಾಕಿದ್ದಾರೆ. ಮತ್ತು ಇದು ಹಂಗಾದರೆ ಇವನು ಕಾನೂನು ಕೈಗೆ ತೊಗೊಂಡಂಗೆ ಆಗ್ತದೆ. ಒಬ್ಬ ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ತಕ್ಕಂಥ ಒಬ್ಬ ಮಾಧ್ಯಮದವರಿಗೆ ಇವತ್ತು ಜೀವ ಬೆದರಿಕೆ ಆಗ್ತದಂತಂದರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು. ಸರ್ಕಾರ ಏನು ನಿದ್ರೆ ಮಾಡ್ತಾ ಇದೆಯಾ? ಇವತ್ತು ಪತ್ರಿಕಾ ರಂಗ ಅಂತಂದರೆ ಸಂವಿಧಾನದ 4ನೇ ಅಂಗ, ಪ್ರಮುಖ ಅಂಗ. ಅದು ಇಡೀ ಸಾಮಾಜಿಕವಾಗಿ ನ್ಯಾಯ ಕೊಡಿಸ್ತಕ್ಕಂಥದ್ದು. ಸರ್ಕಾರದ ತಪ್ಪು ತಡೆಗಳನ್ನು ಬಯಲಿಗೆ ತಂದು ಅವ್ರನ್ನ ಒಳ್ಳೆಯ ದಾರಿಗೆ ತರುವಂಥ ಕೆಲಸ ಇವತ್ತು ಮಾಧ್ಯಮದ ಮಿತ್ರರು ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ಇವತ್ತು ಸಾಮಾಜಿಕ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಅವರು ತಮ್ಮ ಪ್ರಾಣವನ್ನೇ ಇವತ್ತು ಒತ್ತಿ ಇಟ್ಟು ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅವರು ಕೂಡ. ಯಾಕಂದ್ರೆ ಪತ್ರಿಕಾ ಮಾಧ್ಯಮ ನಡೆಸೋದು ಅಥವಾ ಆ ದೃಶ್ಯ ಮಾಧ್ಯಮ ನಡೆಸೋದಪ್ಪ ಅಂತಂದ್ರೆ ಸಾಮಾನ್ಯ ಕೆಲಸ ಅಲ್ಲ. ಇವತ್ತು ದುಷ್ಟರ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಪ್ರಚಾರ ಪಡಿಸುವ ಮೂಲಕ ಸಮಾಜದ ಮುಂದಿಡ್ತಾರಲ್ಲ, ಅದನ್ನು ಅವ್ರಿಗೆ ಸಹಿಸೋಕ್ಕಾಗಂಗಿಲ್ಲ. ಯಾಕಂದ್ರೆ ಮಾಧ್ಯಮದ ಮೇಲೆ ಇವತ್ತು ಅಂಜಿಕೆ ಹಾಕೋದು, ಬಡೀಲಿಕ್ಕೆ ಬರೋದು, ಇವತ್ತು ನಮ್ಮ ಕಳ್ಳತನವನ್ನು ಹೊರಗೆ ಹಾಕಿದ್ರಲ್ಲ ತಿಳ್ಕೊಂಡು ಅವರು ಇವತ್ತು ದಬ್ಬಾಳಿಕೆ ಮಾಡುವಂಥ ಕೆಲಸ ಇದು ಇವತ್ತು ನಿನ್ನೆದಲ್ಲ, ನಿರಂತರವಾಗಿ ನಡೆದು ಬಂದಂಥ ವಿಚಾರ ಇದು. ಆ ಕಾರಣಕ್ಕಾಗಿ ಆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮದವರು, ಇವತ್ತು ಪತ್ರಿಕಾ ಮಾಧ್ಯಮ ಇರ್ಬೋದು, ದೃಶ್ಯ ಮಾಧ್ಯಮ ಇರ್ಬೋದು, ಎಲ್ಲರಿಗೂ ಕೂಡ ಒಂದು ರಕ್ಷಣೆ ಕೊಡಬೇಕು. ಅದಕ್ಕಾಗಿ ಒಂದು ವಿಶೇಷ ಕಾನೂನನ್ನು ರಚಿಸುವಂಥ ಕೆಲಸ ಆಗಬೇಕು. ಯಾಕಂದರೆ ತಮ್ಮ ಜೀವನವನ್ನು ಒತ್ತೆ ಇಟ್ಟು ಜೀವದ ಹಂಗನ್ನು ತೋರೋದು ಇವತ್ತು ಸಮಾಜದ ಇರ್ತಕ್ಕಂಥ ಏರುಪೇರು ಡೊಕ್ಕಗಳನ್ನು ಇವತ್ತು ತಿದ್ದುವಂಥ ಕೆಲಸ ಮಾಧ್ಯಮದ ಮಿತ್ರರು ಮಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಜೀವ ಬೆದರಿಕೆ ಹಾಕೋದು, ಇವತ್ತು ನೀವು ಬರಿತೀರಿ, ಬರೀರಿ, ಬಂದರೆ ನೋಡ್ರಿ, ನಿಮ್ಮನ್ನು ಕಲಾಸ ಮಾಡ್ತೇವೆ ತಿಳ್ಕೊಂಡು ಈ ರೀತಿ ಹೆದರಿಕೆ ಹಾಕೋದ್ರಿಂದ ಅವ್ರು ಯಾವ ರೀತಿ ಕೆಲಸ ಮಾಡೋಕೆ ಮಾಧ್ಯಮದ ಮಿತ್ರರು, ಹೀಗಾಗಿ ತೊಂದರೆ ಆಗ್ತದೆ ಮಾಧ್ಯಮ ಮಿತ್ರರಿಗೆ. ಆದ್ದರಿಂದ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು, ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಯಾವ ಅಕ್ಕಿ ಕಳ್ಳತನ ಮಾಡಿದಾರಲ್ಲ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವನು ಒದ್ದು ಒಳಗಡೆ ಹಾಕುವಂಥ ಕೆಲಸ ಮಾಡಿದಾಗ ಮಾತ್ರ ನಾವು ಸುಮ್ಮನೆ ಇರಬೇಕಾಗ್ತದೆ. ಇಲ್ಲದೇ ಇದ್ರೆ ಇಡೀ ಎಲ್ಲ ರೈತ ಪರ ಸಂಘಟನೆಗಳು, ಕನ್ನಡ ಪರ, ದಲಿತ ಪರ ಸಂಘಟನೆಗಳು ಒಗ್ಗೂಡಿ ಇಡೀ ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ತಿಳ್ಕೊಂಡು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಧನ್ಯವಾದಗಳು.